ಅಲ್ಲ ನಮಸ್ಕಾರ ಸ್ನೇಹಿತರೆ, ಇದೇ ಹೊಸ ಯಮಹ R2. ಈ ಗಾಡಿ ತುಂಬಾ ಜನ ಆಂಟಿಸಿಪೇಟ್ ಮಾಡ್ತಿದ್ರು, ಅಂದ್ರೆ ಯಮಹದಿಂದ ಒಂದು ಬಿಗ್ಗೆಸ್ಟ್ ಅಪ್ಗ್ರೇಡ್ ಬರಲಿ ಅಂತ ಹೇಳ್ಬಿಟ್ಟು ಜನ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರು. ಫೈನಲಿ ನಮ್ಮ ಹತ್ರ ಇವತ್ತು R2 ಇದೆ. ಆಕ್ಚುಲಿ ನಮ್ಮ ಹತ್ರ ಇರೋದು ಟಾಪ್ ಆಫ್ ದ ಲೈನ್ ವೇರಿಯಂಟು R2M. ಇದು ನಿಮಗೆ ಒಟ್ಟು 3 ವೇರಿಯಂಟ್ಸ್ ಬರುತ್ತೆ. ಬೇಸು ಬಂದು ಯಮಹ R2 ಅಷ್ಟೇ, ಅದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬರೋದಿಲ್ಲ. 2,30,000 ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ವೇರಿಯಂಟ್ ಬಂದು R2 ಕ್ವಿಕ್ ಶಿಫ್ಟರು, ಅದರಲ್ಲಿ ನಿಮಗೆ 2,40,000 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಟಾಪ್ ವೇರಿಯಂಟ್ ನಮ್ಮ ಹತ್ರ ಇದೆಯಲ್ಲ, ಇದು R2M, ಇದು 2,53,000 ಇಂದ ನಿಮಗೆ ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಗಾಡಿ ನೋಡೋದಕ್ಕೆ ಸಕ್ಕತ್ತಾಗಿದೆ ಗುರು. ಇದು ಆ್ಯಕ್ಚುಲಿ ಒಂದು ಪ್ರಾಪರ್ ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ತೀರಾ ಅಂತ ಹೇಳಿದ್ರಲ್ಲ, ಇಲ್ಲ, ಪ್ರಾಪರ್ ಅಗ್ರೆಸಿವ್ ರೈಡಿಂಗಿಗೆ ಅಂತ ಮಾಡಿರೋದು. ಗಾಡಿ ನೋಡಿದ ತಕ್ಷಣ ನೀವು ಫುಲ್ಲು ಖುಷಿ ಆಗ್ತೀರಾ, ಸೈಕ್ ಆಗ್ತೀರಾ, ಮಿಸ್ಸೇ ಇಲ್ಲ. ಸೊ ಫ್ರಂಟು ನೀವು ನೋಡ್ತಿರ್ಬೋದು, ಫುಲ್ಲು ರಾ ಆ್ಯಂಡ್ ಅಗ್ರೆಸಿವ್ ಆಗಿ ಕಾಣುತ್ತೆ. ನಿಮಗೆ ಆ್ಯಕ್ಚುಲಿ ವಿಂಗ್ ಲೈಟ್ಸ್ ಕೊಟ್ಟಿದ್ದಾನೆ ಗುರು, ಸಾಕಾದಾಗ ಕಾಣುತ್ತೆ ನೋಡಬೇಕಿದ್ರೆ. ಆಮೇಲೆ ನಿಮಗೆ ಇಲ್ಲಿ ಡಿಸ್ಕ್ ಬರ್ತಲ್ಲ, ಸಿಂಗಲ್ ಫ್ಲೋಟಿಂಗ್ ಡಿಸ್ಕ್ ಬರೋದು. ಇದು ಬಂದು 282 mm. ಇದು ನೋಡ್ತಾ ಇದ್ದೀರಾ, ನಿಮಗೆ ಅಡ್ಜಸ್ಟಬಲ್ ಲಿವರ್ಸು, ಬ್ರೇಕು, ಕ್ಲಚ್ಚು ಎರಡೂ ಬರುತ್ತೆ. ಸೊ ಬೇಸಿಕಲಿ ನಿಮಗೆ ಈ ಟಾಪ್ ವೇರಿಯಂಟಿಗೆ ಹೋದರೆ ಸುಮಾರು ಕ್ವಿಕ್ ಶಿಫ್ಟರ್ ಇವೆಲ್ಲದೂ ಬರುತ್ತೆ. ಬೇಸ್ ವೇರಿಯಂಟಲ್ಲಿ 2 ಕಲರ್ ಆಪ್ಷನ್ ಬರುತ್ತೆ, ಮಿಡ್ ವೇರಿಯಂಟಲ್ಲಿ 2, ಹಾಗೆಯೇ ಈ ಟಾಪ್ ವೇರಿಯಂಟಿಗೆ ಹೋದರೆ R1M ಅಲ್ಲಿ ಈ ಸ್ಪೆಷಲ್ ಕಲರಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಗಾಡಿದು ಇಂಜಿನೇ ಮೇನ್ ಗುರು. ಇದು ಬಂದು 204cc ಸಿಂಗಲ್ ಸಿಲಿಂಡರ್ DOHC ಇಂಜಿನ್ನು. ಇದು 26.5 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ 10,000 RPM ಅಲ್ಲಿ. ಹಾಗೆಯೇ 19.1 Nm ಟಾರ್ಕು ನಿಮಗೆ 8,000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. VVA ಇದರಲ್ಲಿ ಆ್ಯಕ್ಚುಲಿ ಮಿಸ್ಸಿಂಗು. ಆ್ಯಂಡ್ ನಿಮಗೆ ಇದರಲ್ಲಿ ಇವಾಗ ಪೆರಿಮೀಟರ್ ಫ್ರೇಮ್ ಬರೋದಿಲ್ಲ, ಡೈಮಂಡ್ ಟೈಪ್ ಫ್ರೇಮ್ ಬರುತ್ತೆ. ಇದರಲ್ಲಿ ನಿಮಗೆ ಮೇನ್ ಏನಂತ ಹೇಳಿದ್ರೆ ವೆಯ್ಟು ಒಂದು ಕಮ್ಮಿ ಆಗುತ್ತೆ, ಇನ್ನೊಂದು ಇವರು ಆ್ಯಕ್ಚುಲಿ ರಿಜಿಡಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಯಲ್ ರೈಡ್ ಮಾಡಿದಾಗ ನಮಗೆ ಅದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜ್ ನೋಡ್ತೀರಾ ಅಂತಂದರೆ ಸಖತ್ತು ಸಾಲಿಡ್ ಆಗಿದೆ ಅಂತ ಹೇಳ್ಬೋದು. 5-inch TFT ಡ್ಯಾಶ್ ಬರುತ್ತೆ ನಿಮಗೆ. 3 ರೈಡಿಂಗ್ ಮೋಡ್ಸು, ರೋಡು, ರೈನು, ಹಾಗೆಯೇ ಸ್ಪೋರ್ಟು. ಅದಲ್ಲದೆ ನಿಮಗೆ ಆ್ಯಕ್ಚುಲಿ ಟ್ರ್ಯಾಕ್ಷನ್ ಕಂಟ್ರೋಲು ಅಥವಾ ಥ್ರಾಟಲ್ ರೆಸ್ಪಾನ್ಸಲ್ಲಿ ಆಗಿ ಕಸ್ಟಮಾಗಿ ಥ್ರಾಟಲ್ ರೆಸ್ಪಾನ್ಸು ಅಥವಾ ನೀವು ಟ್ರ್ಯಾಕ್ಷನ್ ಕಂಟ್ರೋಲ್ ಕಸ್ಟಮೈಸ್ ಮಾಡ್ಕೊಬೋದು. ಸೊ ಬೇಸಿಕಲಿ ನಿಮಗೆ ಇದು ಟಾಪ್ ಆಫ್ ದ ಲೈನ್ ವೇರಿಯಂಟ್ ಹೋದರೆ ಸ್ಮಾರ್ಟ್ ಕೀ ಕೂಡ ಬರುತ್ತೆ ಗುರು. ಸೊ ಓವರಾಲ್ ಗಾಡಿನ ಫಸ್ಟ್ ಟೈಮ್ ನೋಡಬೇಕಿದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮ ಆ್ಯಕ್ಚುಲಿ ತುಂಬ ಲಿಮಿಟೆಡ್ ಟೈಮಲ್ಲಿ ವಿಡಿಯೋ ಮಾಡ್ತೀವಿ. ಸೊ ಹಾಗೆ ಒಂದ್ಸಲ ಕ್ಲೋಸಪ್ಪಲ್ಲಿ ಗಾಡಿನ ತೋರಿಸ್ತೀನಿ. ಎನಿವೆ ಕ್ಲೋಸಪ್ಪಲ್ಲಿ ಗಾಡಿ ನೋಡುವಾಗ ಆ ಫೀಲಿಂಗು ಬೇರೆ. ಸೊ POVಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ, POVಯಿಂದ. ಸೊ ನೋಡಿ, ಫ್ರಂಟ್ ನಿಮಗೆ ಸಾಕ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಜಸ್ಟ್ ಇನ್ನೊಂದು ವೇರಿಯಂಟು ಇಲ್ಲೇ ಇತ್ತು, ನಿಮಗೆ ಇದನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಗಾಡಿ ನಿಮಗೆ ನೋಡಬೇಕಿದ್ರೆ ನೋಡಿ, ನಿಸ್ಸಿನ್ ಕ್ಯಾಲಿಪರ್ಸ್ ಬರುತ್ತೆ ಫ್ರಂಟು ನಿಮಗಿದು. ಓವರಾಲ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗೆ ಗಾಡಿದು. ಈವನ್ ಪೇಂಟೇ ಇರ್ಬೋದು ಅಥವಾ ಟ್ಯಾಂಕು ಎಲ್ಲ ನೋಡಬೇಕಿದ್ರೆ ತುಂಬ ಚೆನ್ನಾಗಿದೆ. ಸೊ ಯಮಹ ಮೋಟರ್ ಸೈಕಲ್ ಕನೆಕ್ಟು E20 ಕಂಪ್ಲೇಂಟ್ ಇದೆ ಗಾಡಿ. ಸೊ ಡ್ಯಾಶ್ ನೋಡಿ ನಿಮಗೆ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಸ್ವಲ್ಪ ಗ್ಲೇರ್ ಇದೆ ಬಿಕಾಸ್ ಇಲ್ಲಿ ಲೈಟ್ಸ್ ಇರೋದ್ರಿಂದ, ಬಟ್ ಕ್ಲೀನಾಗಿದೆ, ಚೆನ್ನಾಗಿದೆ ನೋಡಬೇಕಿದ್ರೆ. 5-inch TFT ಡ್ಯಾಶ್ ಬರುತ್ತೆ, ಸ್ಪ್ಲಿಟ್ ಸೀಟು ಆ್ಯಂಡ್ ಎಕ್ಸಾಸ್ಟ್ ನೋಡಿ ನಿಮಗೆ ಈ ಥರ ಕಾಣುತ್ತೆ. ಹತ್ರ ಕ್ಲೋಸಪ್ಪಲ್ಲಿ ತೋರಿಸ್ಬೇಕಂತ ಹೇಳಿದ್ರೆ ಎಲ್ಲ ರೆವ್ ಮಾಡ್ತಿದ್ದಾರೆ ಗಾಡಿಗಳನ್ನ. ಇಂಜಿನ್ನು ಅಷ್ಟೇ ಈ ಥರ ಇದೆ. ರೇರು ನಿಮಗೆ ಸೇಮ್ ಆ್ಯಕ್ಚುಲಿ R15 ಯಾವ ಥರ ಇದೆ ಅದೇ ಥರನೇ ಅನಿಸುತ್ತೆ ನೋಡಬೇಕಿದ್ರೆ. ಹಿಂದೆದು ಸ್ವಿಂಗ್ ಆರ್ಮ್ ಇದೆಯಲ್ಲ, ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮು, ಇದು ಆ್ಯಕ್ಚುಲಿ MotoGP ಇನ್ಸ್ಪೈರ್ಡ್ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮು. ಇವರು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲಿವರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ ಅಂತಂದ್ಬಿಟ್ಟು. ಸೊ ಇದು ಬೇಸ್ ವೇರಿಯಂಟ್ R2 ಇದು ಬಂದು. ಹಾಗೆಯೇ ಇದು ನೋಡಿ, ಇದು ಬಂದು ನಿಮಗೆ ಮಿಡ್ ವೇರಿಯಂಟು. ಮಿಡ್ ವೇರಿಯಂಟ್ಗೆ ಹೋಯ್ತು ಅಂತಂದರೆ ನಿಮಗೆ ಆ್ಯಕ್ಚುಲಿ ವೈಟ್ ಕಲರ್ ಗಾಡಿ ಬರುತ್ತೆ. ಈ ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒಂಥರ ವೈಟು, ಈವನ್ ಅಲ್ಲಿದೆ ನೋಡು ಗುರು ಡ್ಯಾಮ್, ಇದು ಫುಲ್ಲು ಸ್ಟೆಲ್ತ್ ಬ್ಲ್ಯಾಕು. ಇದು ಒಂಥರ ಸಗದಾಗಿದೆ ನೋಡೋದಕ್ಕೆ. ನೋಡಿ, ಇದು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಲೈಟ್ ಇರೋದ್ರಿಂದ ತುಂಬ ನಿಮಗೆ ಗ್ಲೇರ್ ಆಗುತ್ತೆ, ಬಟ್ ಇನ್ ಪರ್ಸನ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗೆ. ಇಲ್ಲಿ ಬಂದು ಇದು ನೋಡಿ ನೀವು, ಇದು R2 ಮಿಡ್ ವೇರಿಯಂಟ್ ಇದು ನಿಮಗೆ ಆ್ಯಕ್ಚುಲಿ. ಸೊ ಇದು ಒಂಥರ ಕಲರು ಇಂಟ್ರೆಸ್ಟಿಂಗ್ ಆಗಿದೆ. ಯಮಹ ರೇಸಿಂಗ್ ಬ್ಲೂ ಇದು ಬೇಸಿಕಲಿ ಸಗದಾಗಿದೆ ಗುರು. ನೋಡಿ, ಇದೊಂಥರ ನಿಮ್ಗೆ ಹೆಂಗೆ ಅಂದರೆ ಸೇಮ್ R6 R1M ಯಾವ್ದು ನೋಡ್ತಿರಲ್ಲ ಅದೇ ಥರ ಅನಿಸ್ಬಿಡುತ್ತೆ ಕಲರು ನೋಡಿದ ತಕ್ಷಣ. ಸಖತ್ತು ಫಿಯರ್ಸ್ ಆಗಿ ಸಖತ್ತಾಗಿ ಕಾಣ್ತಾ ಇದೆ ಇದು ಕಲರು ಗುರು. ವಾವ್. ಸೊ ಯೂಟ್ಯೂಬ್ ಅಂದರೆ ಸ್ವಲ್ಪ ನಿಮಗೆ ಹಿಂಗೆ ಡೀಟೇಲ್ಡಾಗಿ ತೋರಿಸ್ಬೋದು. ಇವನ್ ಇಲ್ಲಿ ನೋಡಿ ನೀವು, ಆ್ಯಕ್ಚುಲಿ ಇದು ಡ್ಯಾಶ್ ಲೇಔಟು ಬೇರೆ ಥರ ಬಂದಿದೆ. ಸೊ ಇಲ್ಲಿ ಸೆಟ್ಟಿಂಗ್ಸಿಗೆ ಬಂದರೆ ನಿಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಕ್ವಿಕ್ ಶಿಫ್ಟರ್ ಕಂಟ್ರೋಲು ಅದು ಇದೆಲ್ಲ. ಸೊ ಇಲ್ಲಿ ಬಂದು ನಿಮಗೆ ಈ ಥರ ಆಪ್ಷನ್ ಇರುತ್ತೆ. ಸೊ ಮಲ್ಟಿ ಇನ್ಫೋ
ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ. ಸೆಟ್ಟಿಂಗ್ಸಿಗೆ ಹೋದರೆ ವೆದರು ಎಲ್ಲ ಇಲ್ಲೇ ಬರುತ್ತೆ ನೋಡಿ. ಸೊ ಸೆಟ್ಟಿಂಗ್ಸ್ ಹೋದರೆ ಇಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಸೆಟ್ಟು, ಥೀಮ್ ಸೆಲೆಕ್ಟ್ ನೋಡಿ. ಇವಾಗ ಥೀಮ್ 1 ಈ ಥರ ಇದೆ, ಥೀಮ್ 2 ಈ ಥರ ಬರುತ್ತೆ, ಟ್ರ್ಯಾಕ್ದು ಈ ಥರ ಬರುತ್ತೆ. ಥೀಮ್ 2 ನೀವು ನೋಡ್ತೀರಾ ಅಂತ ಹೇಳಿದ್ರೆ ಇದೊಂಥರ ಕ್ರೇಜಿಗಿದೆ, ಇದು ಈ ಥರ ಕಾಣಿಸುತ್ತೆ ನಿಮಗೆ. ಆ್ಯಕ್ಚುಲಿ ಇದು ನೋಡೋದಕ್ಕೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಟ್ರ್ಯಾಕ್ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ಲಿ ಈ ಥರ ಇರುತ್ತೆ. ಲ್ಯಾಪ್ ಟೈಮರ್ ಆನ್ ಆಗುತ್ತೆ, ಹಾಗೆ ನಿಮಗೆ ಮೇಯ್ನು RPM ಫೋಕಸ್ಡ್ ಇರುತ್ತೆ. ಸೊ ಈ ಥರ ಇದೆ ಡಿಸ್ಪ್ಲೇ ಅಂತ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿದೆ ಓವರಾಲ್ ಡಿಸ್ಪ್ಲೇ. ನೋಡಬೇಕಿದ್ರೆ ನಿಮಗೆ ತುಂಬಾ ಕಸ್ಟಮೈಸ್ ಮಾಡ್ಕೊಬೋದು. ಥೀಮು, ಕ್ಲಾಕು ಎಲ್ಲದೂ ಬರುತ್ತೆ. ಆ್ಯಂಡ್ ರೈಡಿಂಗ್ ಮೋಡ್ಸು ನಿಮ್ಗೆ ಕಸ್ಟಮ್ ಬೇಕಂತಂದರೆ ಇಲ್ಲಿ ಯೂಸ್ ಮಾಡ್ಕೊಬೋದು, ಇಲ್ಲ ರೈಡಿಂಗ್ ಮೋಡ್ಸ್ ಪ್ರೀಸೆಟ್ ಇರೋದನ್ನ ಯೂಸ್ ಮಾಡ್ಕೊಬೋದು. ಸೊ ಹಾಗೆ ಸ್ನೇಹಿತರೆ, ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಆ್ಯಕ್ಚುಲಿ ಇದರಲ್ಲಿ ಈ ವೇರಿಯಂಟಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರೋದಿಲ್ಲ. ಫ್ರಂಟ್ ಅಂದರೆ ಪ್ರೀಲೋಡ್ ಕೂಡ ಅಡ್ಜಸ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದೇ ನೀವು ಟಾಪ್ ವೇರಿಯಂಟ್ಗೆ ಹೋದರೆ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ನಿಮಗೆ R2ML ಅಷ್ಟೇ ವಿಂಗ್ಲೆಟ್ಸ್ ಬರೋದು. ಇದರಲ್ಲಿ ನಿಮಗೆ ವಿಂಗ್ಲೆಟ್ಸ್ ಕೂಡ ಬರೋದಿಲ್ಲ. ಆ್ಯಕ್ಚುಲಿ ಆ ವಿಂಗ್ಲೆಟ್ಸ್ ಮ್ಯಾಸಿವ್ ಡಿಫರೆನ್ಸ್ ಮಾಡುತ್ತೆ ಅಂತ ಅನ್ಬೋದು. ಅಂದರೆ ಲುಕ್ ವೈಸು ಸಗದಾಗಿ ಕಾಣುತ್ತೆ ಅಟ್ಲೀಸ್ಟು. ಆ್ಯಂಡ್ ಗಾಡಿದು ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳಿ. ಕ್ಲೀನ್ ಆಗಿದೆ ಗುರು, ಸಗ ಚೆನ್ನಾಗಿದೆ. ಆ್ಯಂಡ್ ಒಳ್ಳೆ ಬೇಸ್ ಇದೆ ಅಂತ ಹೇಳ್ಬೋದು ಎಕ್ಸಾಸ್ಟ್ ನೋಟ್ ಕೇಳಿದ್ರೆ. ಸೊ ಅಷ್ಟೇ ಸ್ನೇಹಿತರೆ, ಇದ್ದಿದ್ದಂಥ ಶಾರ್ಟ್ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಗಾಡಿನ ತೋರಿಸಿದೆ, ಎಲ್ಲ ವೇರಿಯಂಟ್ಸ್ನು ತೋರಿಸಿದೆ. ತುಂಬ ಚೆನ್ನಾಗಿದೆ ಗಾಡಿ ನೋಡೋದಕ್ಕೆ. ಆ್ಯಕ್ಚುಲಿ ನಾನು ಇವಾಗ ಇದನ್ನು ರೈಡ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಬಿಕಾಸ್ ದಟ್ ಈಸ್ ದ ಥಿಂಗ್ ದಟ್ ವಿ ಆರ್ ಆಲ್ ಎಕ್ಸೈಟೆಡ್ ಅಬೌಟ್ ಅಲ್ವಾ. ಬಟ್ ನಿಮ್ಗೇನು ಅನ್ನಿಸ್ತು ಈ ಯಮಹಾ R2M ಯಾವುದೇ ಇರ್ಬೋದು, ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟೊಂದು ದಿನ ಆದಮೇಲೆ ಯಮಹಾಯಿಂದ ಆ್ಯಕ್ಚುಲಿ ಒಂದು ಡಿಫ್ರೆಂಟ್ ಬೈಕ್ ಬಂದಿದೆ ಕಂಪ್ಲೀಟ್ಲಿ. ಆ್ಯಂಡ್ ರಿಯಲಿ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಸೊ ಎಸ್, ಎಕ್ಸೈಟೆಡ್ ಟು ರೈಡ್. ನಿಮ್ಗೆ ಏನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರು ಯಮಹಾ ಫ್ಯಾನ್ಸ್ ಇದ್ರಾ ಏನು ಅಂತ ತಿಳಿಸಿ. ಸಿಗೋ ಎಲ್ಲ ಸಿಗೋಣ. ಚೀಸ್.